ನಿನ್ನೆ ಹೈಕೋರ್ಟ್ ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರ ಕಾನೂನುಬದ್ಧವಾಗಿದೆ ಅನ್ನೋ ಆದೇಶ ಕೊಟ್ಟ ಬೆನ್ನಲ್ಲೇ ಇವತ್ತು ಮತ್ತೊಂದು ನಿರ್ಣಾಯಕ ದಿನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಕೂಡ ಮತ್ತೊಂದು ನಿರ್ಣಾಯಕ ದಿನ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಿಎಂ ಸಲ್ಲಿಸಲಿಕ್ಕಿದ್ದಾರೆ ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನಿನ್ನೆ ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ವಿಭಾಗೀಯ ಪೀಠದಲ್ಲಿ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದಾಖಲಾಗಿರುವಂತಹ ಪಿಸಿಆರ್ನ ಆದೇಶ ಇವತ್ತು ಹೊರಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಇಂದು ಆದೇಶವನ್ನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಡಿಸಲಿಕ್ಕಿದೆ. ಸೊ ಹೀಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಒಂದು, ಕಾನೂನಾತ್ಮಕವಾಗಿ ಇಂಟರಿಮ್ ರಿಲೀಫ್ ಬೇಕು ಅಂತ ಬಯಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಇವತ್ತು ಏಕಸದಸ್ಯ ಪೀಠ ಕೊಟ್ಟಂತಹ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ನೋಡಿ, ನಿನ್ನೆ ಕೊಟ್ಟಂತಹ ಆದೇಶ ಇದೆಯಲ್ಲ, ಅದು ಅಪೀಲೆಬಲ್ ಆರ್ಡರ್ ಅಂತ ಕಾನೂನು ಭಾಷೆಯಲ್ಲಿ ಕರಿತೀವಿ. ಅಂದರೆ ಏಕಸದಸ್ಯ ಪೀಠದಲ್ಲಿ ಕೊಟ್ಟಂತಹ ತೀರ್ಪು ಅಷ್ಟು ತೃಪ್ತಿ ನಮಗೆ ತಂದಿಲ್ಲ, ಅಥವಾ ಆ ತೀರ್ಪಿನಲ್ಲಿ ಕೆಲ ಅಂಶಗಳಿಗೂ ನಮಗೂ ಡಿಫರೆನ್ಸ್ ಇದೆ, ಸೊ ನಮ್ಮ ವಾದವನ್ನ ಈ ಅಂಶಗಳಿಗೆ ಅನುಗುಣವಾಗಿ ಕೇಳಿ ಅಂತ ಕೇಳ್ಬೋದು ವಿಭಾಗೀಯ ಪೀಠಕ್ಕೆ ಹೋಗಿ. ಈಗ ಒಂದು ಅಪ್ಡೇಟ್ ಇದೆ ನೋಡಿ, ಕಾನೂನಾತ್ಮಕವಾಗಿ ಮುಂದೇನು ಹಾಗಾದ್ರೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಪ್ರಕಟ ಆಗತ್ತೆ. ಅಂದರೆ PCR ಅನ್ನ ಫೈಲ್ ಮಾಡಬೇಕು ಅಂತ ಹೇಳಿ ಖಾಸಗಿ ದೂರುದಾರರು ಕೊಟ್ಟಿರುವಂತಹ ಅರ್ಜಿ ಏನಿತ್ತು ಅದನ್ನು ಕೈಗೆತ್ಕೊಂಡಂತಹ ಕೋರ್ಟ್ ವಿಚಾರಣೆಯನ್ನು ನಡೆಸಿದೆ. ಸೊ ಒಬ್ಬೊಬ್ಬರದ್ದೇ ವಿಚಾರಣೆಯನ್ನು ನಡೆಸ್ಕೊಂಡು ಬಂದಿದೆ. ಸ್ನೇಹಮಯಿ ಕೃಷ್ಣ ಅವರದ್ದು ಪ್ರಕರಣವನ್ನು ಕೈಗೆತ್ಕೊಂಡಂತಹ ಕೋರ್ಟ್ ವಿಚಾರಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿದೆ. ಸೊ ಇವತ್ತು ಅದರ ಆದೇಶವನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸೆಷನ್ಸ್ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸನ್ನು ತೆಗೆದುಕೊಳ್ಬೋದು. ಕಾಗ್ನಿಸೆನ್ಸ್ ಅಂತ ಹೇಳಿದ್ರೆ ಸಿಎಂಗೆ ನೋಟಿಸ್ ಕೊಡೋದು, ಅಥವಾ ದೂರುದಾರರಿಂದ ಹೆಚ್ಚಿನ ಮಾಹಿತಿಯನ್ನು ಕೋರಿ ತನಿಖೆಯನ್ನು ನಡೆಸೋದು, ಅಥವಾ PCR ದಾಖಲಿಸೋದಕ್ಕೆ ತನಿಖಾ ಸಂಸ್ಥೆಗೆ ಸೂಚಿಸಬಹುದು. ಲೋಕಾಯುಕ್ತದಲ್ಲಿ ಮೊದಲು ದೂರು ದಾಖಲಾಗಿತ್ತು ಮೈಸೂರಿನಲ್ಲಿ. ಬಿಕಾಸ್ ಇಡೀ ಮೂಡ ಪ್ರಕರಣದ ಮೂಲ ಇರೋದು ಮೈಸೂರಿನಲ್ಲಿ. ಸೊ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ಕಂಪ್ಲೇಂಟ್ ಆಗಲ್ಲ, ಲೋಕಾಯುಕ್ತಕ್ಕೆ ಹೋಗ್ತಾರೆ, ನಂತರ ರಾಜ್ಯಪಾಲರು ಕಂಪ್ಲೇಂಟ್ ಕೊಡ್ತಾರೆ, ನಂತರ ಅದು ಜನಪ್ರತಿನಿಧಿಗಳ ಕೋರ್ಟ್ಗೆ ಬರುತ್ತೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ FIR ದಾಖಲಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಈಗಾಗಲೇ ಈ ಇಡೀ ಪ್ರಕರಣದಲ್ಲಿ ಸೀನಿಯರ್ ಕೌನ್ಸಿಲ್ಗಳು ಈ ಪ್ರಕರಣದಲ್ಲಿ ಅಕ್ರಮ ಅಂತ ಯಾಕೆ ಅನಿಸ್ತಾ ಇದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಈಗ ಸಿಎಂ ಮುಂದಿರುವಂಥ ಆಯ್ಕೆ ಏನು? ರಾಜೀನಾಮೆ ನೀಡದೆ ತನಿಖೆಯನ್ನು ಎದುರಿಸ್ತೀನಿ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಮಯ ಸಿಕ್ಕಾಗಲೆಲ್ಲ, ಅವಕಾಶ ಸಿಕ್ಕಾಗಲೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಸೊ ಲೀಗಲ್ ಬ್ಯಾಟಲ್ಗೆ ನಾನು ರೆಡಿ ಅಂತ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗೋದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವರಿಗೆ ಅವಕಾಶ ಇದೆ. ನಾನು ಆಗಲೇ ಹೇಳಿದ ಹಾಗೆ ಅಪೀಲಬಲ್ ಆರ್ಡರ್ ನಿನ್ನೆ ಕೊಟ್ಟಿರೋದು, ಅದು ಫೈನಲ್ ಅಲ್ಲ. ಫೈನಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಆಪ್ಷನ್ ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಸುಪ್ರೀಂ ಕೋರ್ಟು ಹೈಕೋರ್ಟ್ ಕೊಟ್ಟಂತಹ ಆರ್ಡರನ್ನೇ ಎತ್ತಿ ಹಿಡಿದಾಗ ಅದು ಫೈನಲ್ ಆರ್ಡರ್ ಆಗುತ್ತೆ. ಅಲ್ಲಿ ತನಕ ಅದು ಅಪೀಲಬಲ್ ಆರ್ಡರ್ ಅಂತ ಕನ್ಸಿಡರ್ ಆಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದವರೆಗೂ ಕಾಯೋದು ಮತ್ತೊಂದು ಅವಕಾಶ, ಸಿಎಂ ಮುಂದಿರುವಂತಹ ಅವಕಾಶ. ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರ ನಿರ್ಧಾರ, ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಒಂದೇ ಆಗಿರುತ್ತಾ ಕೊನೆ ತನಕ ಅನ್ನೋದು ಕುತೂಹಲ.